ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇದು ಡಿಜಿಟಲ್ ಯುಗ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಡಿಜಿಟಲೀಕರಣ ಆಗ್ತಾ ಇದೆ. ಇದೇ ಡಿಜಿಟಲೀಕರಣವನ್ನು ಕೆಲವರು ಬಂಡವಾಳ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹೌದು, ಬೆಂಗಳೂರಿನಲ್ಲಿ ನಕಲಿ UPI ಹಾವಳಿ ಹೆಚ್ಚಾಗ್ತಾ ಇದೆ. BMTC ಬಸ್ಗಳಲ್ಲಿ ನಕಲಿ ಫೋನ್ಪೇ ಬಳಕೆ ಮಾಡುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ನಿತ್ಯ 200ರಿಂದ 300 ಜನ ಕೈಯಿಂದಲೇ ಹಾಕ್ತಾ ಇದ್ದಾರಂತೆ, ರೂಪಾಯಿಯನ್ನು ಹಾಕ್ತಿದ್ದಾರಂತೆ ಕಂಡಕ್ಟರ್ಸ್. ನಕಲಿ ಫೋನ್ಪೇ ಆ್ಯಪನ್ನು ಬಳಸಿ ರೆಡ್ ಹ್ಯಾಂಡ್ ಆಗಿ ಪ್ರಯಾಣಿಕನೊಬ್ಬ ತಗಲಾಕೊಂಡಿದ್ದಾನೆ. ಸುಮ್ಮನಹಳ್ಳಿ ಜಿಗಣಿ ಬಸ್ಗಳಲ್ಲಿ ನಕಲಿ ಫೋನ್ಪೇ ಆ್ಯಪ್ ಬಳಕೆ ಆಗ್ತಾ ಇದೆ. ಪ್ರಯಾಣಿಕನ ಮೊಬೈಲನ್ನು ಕಂಡಕ್ಟರ್ ಸೀಸ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಕಲಿ ಫೋನ್ಪೇ ಬಳಕೆ ಮಾಡ್ತಾ ಇದ್ದ ಕಂಡಕ್ಟರನ್ನು ಯಾಮಾರಿಸ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇದರ ಅನುಭವ ಆಗ್ತಾ ಇದೆ BMTC ನಿರ್ವಾಹಕರಿಗೆ. ಇವತ್ತು ತಗಲಾಕೊಂಡಿದ್ದಾನೆ ರೆಡ್ ಹ್ಯಾಂಡ್ ಆಗಿ. ಈ ರೀತಿ ಹಲವರು ಯಾಮಾರಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕರೆಕ್ಟಾಗಿ ಹೇಳು, ಇಂಥವು ಎಷ್ಟು ಸರಿ ಮಾಡಿದ್ಯಾ ನೀನು? ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಹೇಳ್ಬೇಡ, ಎಷ್ಟು ಸರಿ ಮಾಡಿದ್ಯಾ ನೀನು ಇಲ್ಲಿಂದ ಅಂತ? ಆ ಆ್ಯಪ್ ಯಾವುದು ಅಂತ ಮೊಬೈಲಲ್ಲಿ ಓಪನ್ ಮಾಡಿ ತೋರಿಸಿಲಿ ಯಾವುದು ಅಂತ ಓಪನ್ ಮಾಡು ಮೊಬೈಲಲ್ಲಿ ಓಪನ್ ಮಾಡು. ವಿಡಿಯೋ ಅಂತಂದ್ರೆ ಮೊದಲು ಮರ್ಯಾದೆ ಇರ್ಲಿಲ್ವಾ ನಿನ್ಗೆ? ಓಪನ್ ಮಾಡು. ಈಗ ಸಕ್ಸಸ್ ಆಗಿರೋ ಹಿಸ್ಟ್ರಿ ತೋರ್ಸು ಸರ್. ನಿಮ್ಮ ಹತ್ರ ತೋರ್ಸೋಣ, ಹಿಸ್ಟ್ರಿ ತೋರ್ಸೋಣ. ಅಲ್ಲಿ ಅವ್ರ ಹತ್ರ ಹಿಸ್ಟ್ರಿ ಇದ್ರೆ ದುಡ್ಡೇ ಬಂದಿಲ್ಲ. ಅಲ್ಲಿ ತೋರ್ಸು, ಎಲ್ಲೈತೆ ದುಡ್ಡು ಕಟ್ಟಾಗಿರೋ ಹಿಸ್ಟ್ರಿ ತೋರ್ಸು. ಗಾಡಿ ನಂಬರ್ ಯಾವ್ದದು? 1276. ಮತ್ತೆ ಯಾವ್ದು ಇದು ಹೋಗಿದೆ? ಯಾವ ತಾರೀಕು? ಯಾವ್ದು ಗಾಡಿ? ಯಾವ ತಾರೀಕು? ಯಾವ ಡೇಟ್ ನೋಡು, ಡೇಟ್ ನೋಡು. ಎಷ್ಟು ಗಂಟೆ ಟೈಮಿಂಗ್ ನೋಡಲ್ಲ? ಎಷ್ಟಿದೆ? 8 AM ಇದೆ. ಇವಾಗ ನೀನ್ ಹತ್ತಿರೋದು 8:30 PM, 8:30 PM. ಇದು AM ಅಲ್ಲ, ಬೆಳಗಿನ ಜಾವ ಅಲ್ಲ. ಮತ್ತೆ ಯಾಕೆ ತೋರಿಸ್ತೀಯ? ಆಗೈತೆ ಅಂತ ಯಾಕೆ ತೋರಿಸ್ತೀಯ? ಬಾರೋ, ಎಲ್ಲ ನಾಟಕ ಬೇಡ. ಬಾರೋ, ನಿಮ್ಮಂತವ್ರದಿಂದ ನಾವು ಡೈಲಿ 200-300 ರೂಪಾಯಿ ಏನ್ ಮಾಡಿ ಕೆಲಸ ಅಂತ ಹೇಳು. ಏನ್ ಮಾಡಿಯಾ ಫ್ರಾಡ್ ಕೆಲಸ? ಫ್ರಾಡ್ ಕೆಲಸ. ಇತ್ತೀಚೆಗೆ BMTC ಬಸ್ಗಳಲ್ಲಿ ಕೆಲ ಪ್ರಯಾಣಿಕರು ನಕಲಿ ಫೋನ್ಪೇ ಆ್ಯಪ್ಗಳ ಮೂಲಕವಾಗಿ ಕಂಡಕ್ಟರ್ಗಳನ್ನು ವಂಚನೆ ಮಾಡ್ತಿರುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಸದ್ಯ BMTCಯ ಬಸ್ ಇದು. ಈ ಬಸ್ನ ಒಳಭಾಗದಲ್ಲಿ ಒಂದಿಷ್ಟು ಸ್ಕ್ಯಾನರ್ಗಳನ್ನು ಕೂಡ ಹಾಕಲಾಗಿದೆ. ಆ ಸ್ಕ್ಯಾನರ್ಗಳಿಗೆ ನೇರವಾಗಿ ಸ್ಕ್ಯಾನ್ ಮಾಡಿದರೆ ಪ್ರಯಾಣಿಕ ಯಾವ ಸ್ಟಾಪಿಗೆ ಎಲ್ಲಿಗೆ ಹೋಗಬೇಕು ಅದರ ಒಂದು ದರವನ್ನು, ರೇಟನ್ನು ಕೂಡ ಅಲ್ಲಿ ಕಂಡಕ್ಟರ್ ಆ್ಯಪ್ ಅನ್ನುವಂಥದ್ದಿದೆ, ಅದರಲ್ಲಿ ಮೆನ್ಷನ್ ಆಗುತ್ತೆ. ಮೆನ್ಷನ್ ಆದ ಬಳಿಕ ಅವರು QR ಕೋಡ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಅದಾದ ಬಳಿಕ ರೇಟನ್ನು, ಆ ನಂಬರನ್ನು ಹಾಕ್ತಾರೆ. ಅದಾದ ಬಳಿಕ ಹಣ ಕೂಡ ಕಟ್ ಆಗುತ್ತೆ. ಆದರೆ ಕೆಲ ಪ್ರಯಾಣಿಕರು ನಕಲಿ ಫೋನ್ಪೇಗಳನ್ನು ಬಳಕೆ ಮಾಡ್ತಾರೆ. ಆದರೆ ಅದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತಲೇ ಬಂದಿರುತ್ತೆ, ಆದರೆ ಅವರ ಖಾತೆಗೆ ಹಣವನ್ನು ಬಂದಿರೋದಿಲ್ಲ. ಈಗ ನೋಡಿ, ಅವರ ATM ಮಿಷನ್ ಜೊತೆಗೆ ಅವರ ಮೊಬೈಲಲ್ಲಿ ಒಂದು ಕಂಡಕ್ಟರ್ ಆ್ಯಪ್ ಅನ್ನುವಂಥದ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಇನ್ಸ್ಟಾಲೇಷನನ್ನು ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾನೆ. ನೋಡಿ, ಯಾವ ಪ್ರಯಾಣಿಕ ಫೋನ್ಪೇ ಮೂಲಕವಾಗಿ ಅಂದರೆ ಸ್ಕ್ಯಾನರ್ ಮೂಲಕವಾಗಿ ಹಣ ಏನಾದರೂ ಹಾಕಿದರೆ ನೇರವಾಗಿ ಆ ಒಂದು ಆ್ಯಪ್ನಲ್ಲಿ ಬಂದು ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಬಂದಿದೆ ಅನ್ನುವಂಥದ್ದು ಅಲ್ಲಿ ಶೋ ಆಗುತ್ತೆ. ಆದರೆ ನಕಲಿ ಫೋನ್ಪೇಗಳ ಮೂಲಕವಾಗಿ ಹಣವನ್ನು ಪೇ ಮಾಡಿದರೆ ಇಲ್ಲಿ ಶೋ ಆಗೋದಿಲ್ಲ. ಸೊ ಈ ಒಂದು ಆ್ಯಪಲ್ಲಿ ನೋಡಿ, ಯಾವ್ಯಾವ ಕಸ್ಟಮರು ಯಾವ್ಯಾವ ಸ್ಟಾಪಿಗೆ ಎಷ್ಟು ರೆಫರೆನ್ಸ್ ನಂಬರು ಮತ್ತು ದರ ಎಲ್ಲಿಗೆ ಅನ್ನುವಂಥದ್ದು ಇಲ್ಲಿ ಶೋ ಆಗುತ್ತೆ. ಆದರೆ ನಕಲಿ ಫೋನ್ಪೇಗಳನ್ನು ಬಳಸ್ಕೊಂಡು ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಇಲ್ಲಿ ಹಣ ಪಾವತಿ ಆಗಿರೋದಿಲ್ಲ. ಸುಮಾರು ಪ್ರಯಾಣಿಕರಿದ್ದಂಥ ಸಂದರ್ಭದಲ್ಲಿ ರಶ್ ಇರುತ್ತೆ. ಆ ಸಂದರ್ಭದಲ್ಲಿ ಕಂಡಕ್ಟರ್ಗಳು ಕೂಡ ಕೇಳೋದಿಲ್ಲ. ಸರ್, ಯೂಸಲಿ ಸುಮಾರು ಈ ಥರ ಪ್ರಕರಣಗಳಾಗ್ತಾ ಇದೆ. ಸೊ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ? ಇವಾಗ ನಾವು ರಶ್ ಇದ್ದಾಗೆ ನಮಗೆ ಸಮಸ್ಯೆ ಆಗೋದು. ಫ್ರೀ ಇದ್ದಾಗ ಏನಾಯಿದ್ರು ನಾವು ನೋಡ್ತಾ ಇರ್ತೀವಿ, ಅದು ಸ್ಕ್ಯಾನ್ ಆಯಿತು, ಇದು ಬಂತು ಇಲ್ಲ ಅಂತ ನೋಡ್ಕೊಂತೀವಿ. ಈ ರಶ್ ಇದ್ದಾಗ ನಾವು ಆಯ್ತು ಬಿಡು ಅಂತ ಹಿಂಗೆ ತೋರಿಸ್ಬಿಡ್ತಾರೆ. ಅದು ಓಕೆನೇ, ಎಲ್ಲ ಇದನ್ನೇ ಏರೋ ಮಾರ್ಕೆ ಬರುತ್ತೆ. ಆದರೆ ನಮ್ಮಲ್ಲಿ ಆಗಿರಲ್ಲ. ಅವ್ರು ಹಿಂಗೆ ತೋರಿಸಿ ಆ ಗದ್ದಲದಲ್ಲಿ ಇಳಿದೋಗ್ಬಿಡ್ತಾರೆ. ಈಗ ನಿಮ್ಮ ಕೈಯಿಂದನೇ ಕಟ್ಟಬೇಕಾಗುತ್ತೆ ದುಡ್ಡು. ಇದನ್ನೆಲ್ಲ ನಾವು ಸ್ವಂತ ಕಟ್ತಾ ಇದ್ವಿ, ಡೈಲಿ ಕಟ್ತಾ ಇದ್ದೀವಿ. ಒಬ್ಬರು ಇಬ್ಬರು ಆ ಥರ ಮಾಡೇ ಮಾಡ್ತಾರೆ ಒಂದು ಡೈಲಿ. ಹಂಗಾಗಿ ನಾವು ಕೈಲೇ ಕಟ್ತಾನೇ ಇದ್ದೀವಿ. ಇದಕ್ಕೆ ಏನು ಸಮಸ್ಯೆ ಅಂತ ನಾವು ಎಲ್ಲ ಮೇಲಧಿಕಾರಿಗಳಿಗೆಲ್ಲ ತಿಳಿಸಿದ್ದೀವಿ. ಆದರೆ ಯಾವುದೇ ಇನ್ಸೆಂಟಿವ್ ಕೂಡ ಸಿಗೋದಿಲ್ಲ ಅಂತ. ಅದೇ ನಮಗೆ ಬರೋದು ಇನ್ಸೆಂಟಿವ್ನೇ, ಆ ದಂಡ ಕಟ್ಟಿ ಹೋಗ್ತಾ ಇದ್ದೀವಿ ನಾವು. ನೀವು ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಸರ್, ಅಂದರೆ ಅವರು ಹೆಂಗಿರ್ತಾರೆ ನೀವು ಪತ್ತೆ ಹಚ್ಚಿತೀರಲ್ಲ, ಏನು ಹೇಳ್ತಾರೆ ಅವಾಗ? ತಪ್ಪಾಯ್ತಂತ ಒಪ್ಕೊಳ್ತಾರಾ ಹೆಂಗೆ? ಅವ್ರು ಏನೇನಲ್ಲ ಇಲ್ಲ ಹೋಗಿಲ್ವಾ ಏನೋ ಹೋಯ್ತಂತ ಮಾಡಿದ್ದೆ ಅಂತಾರೆ, ತಿರ್ಗಾ ಅಷ್ಟೇ ಮಾಡಿಬಿಡ್ತಾರೆ. ನಾವು ಅಷ್ಟು ಅವ್ರದ್ದು ಇದು ಮಾಡೋಕ್ಕೂ ಆಗ್ತಾ ಇರಲ್ಲ. ನಮಗೆ ಸ್ಟೇಜು ಅದು
ನಾವು ಅಷ್ಟರೊಳಗೆ ನಾವೆಲ್ಲ ಕ್ಲಿಯರ್ ಮಾಡೋಕ್ಕಲ್ಲ ಟಿಕೆಟು, ಹಂಗಾಗಿ ನಮ್ಗೆ ಮಾಡೋಕ್ಕಲ್ಲ. ಮೊನ್ನೆ ಒಂದಿಬ್ಬರು ಸಿಕ್ಕಿದ್ದಾರೆ ಇದರಲ್ಲಿ, ಮೊನ್ನೆ ಚಿಕ್ಕಬಳ್ಳಾಪುರಲ್ಲಿ ಸಿಕ್ಕಿದ್ದಾರೆ, ಅವ್ರನ್ನ ಸ್ಟೇಷನಿಗೆ ಒಪ್ಪಿಸಿದ್ದಾರೆ ಅಲ್ಲಿ ನಮ್ಮವರು. ಆ ಥರ ಯಾರು ಸಿಕ್ಕರೆ ನಾವು ಸ್ಟೇಷನ್ಗೆ ಕಳಿಸ್ತೇವೆ. ದಿನಕ್ಕೆ ಎಷ್ಟು ಜನ ಸಿಗ್ತಾರೆ ಸರ್ ಇಂಥವ್ರು ನಿಮಗೆ? ಡೈಲಿ ನಮಗೆ ಒಬ್ರು ಇದ್ದೇ ಇರ್ತಾರೆ. ಡೈಲಿ ಕಟ್ತಾನೆ ಇದ್ದೀವಿ ನಾವು ಕಾಸು. ತುಂಬ ಸೂಕ್ಷ್ಮವಾಗಿ ನೋಡಬೇಕು, ಒಂದು ಸ್ವಲ್ಪ ಯಾಮಾರಿದ್ರು ಹೋಗುತ್ತೆ. ಹಾಂ, ಫ್ರೀ ಇದ್ದಾಗಾದರೆ ನಾವು ನೋಡ್ಕೊಂಡು ಏನೋ ಮಾಡ್ತೀವಿ. ಫ್ರೀ ಇಲ್ದಾಗೆ ನಮಗೆ ಮಾಡೋಕ್ಕಾಗಲ್ಲ. ಆ ಟೈಮ್ನಲ್ಲಿ ಆ ಥರ ಆಗುತ್ತೆ. ಅನಿವಾರ್ಯ ನಾವು ಅಲ್ಲಿ ಹೋಗಿಂದೇ ಗೊತ್ತಾಗೋದು ನಮಗೆ. ಸಾಮಾನ್ಯವಾಗಿ ತುಂಬ BMTC ಬಸ್ಗಳಲ್ಲಿ ತುಂಬ ರಶ್ ಇರುವಂಥ ಸಂದರ್ಭದಲ್ಲಿ ಕಂಡಕ್ಟರ್ಗಳು ಕೂಡ ಅಷ್ಟೊಂದು ಅಬ್ಸರ್ವ್ ಮಾಡೋದಿಲ್ಲ. ಒಂದೊಮ್ಮೆ ಏನಾದರೂ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದು ಮೆಸೇಜ್ ನೋಡಿದರೆ ಸೀದಾ ಹಾಗೆ ಮುಂದಕ್ಕೆ ಹೋಗ್ತಾರೆ. ಆದರೆ ಅವರ ಕಂಡಕ್ಟರ್ ಆ್ಯಪ್ನಲ್ಲಿ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅದು ನಕಲಿ ಆ್ಯಪ್ ಮೂಲಕವಾಗಿ ಹಣ ಸಂದಾಯ ಆಗಿದೆ ಅಂತ ಹೇಳಿ. ಸೊ ಆ ಒಂದು ನಕಲಿ ಆ್ಯಪ್ ಮೂಲಕವಾಗಿ ಏನು ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದು ಅವರ ಖಾತೆಗೆ ಹಣ ಕ್ರೆಡಿಟ್ ಆಗಿರೋದಿಲ್ಲ. ಸೊ ಹೀಗಾಗಿ ಈ ಒಂದು ಫೇಕ್ ಆ್ಯಪ್ಗಳ ಮೂಲಕವಾಗಿ ಕಂಡಕ್ಟರ್ಗಳನ್ನೇ ಯಾಮಾರಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈಗ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಇಂಥವರನ್ನು ಕಡಿವಾಣ ಹಾಕೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆಯಾ ರೂಟ್ಗಳಲ್ಲಿರುವಂಥ ಕಂಡಕ್ಟರ್ಗಳು ಕೂಡ ತುಂಬ ಸೂಕ್ಷ್ಮವಾಗಿ ಅದೆಲ್ಲವನ್ನು ಕೂಡ ಪರಿಶೀಲನೆ ಮತ್ತು ತಪಾಸಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.